ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವು ಇವತ್ತು ಕಾರ್ನಿಂಗ್ ಮ್ಯೂಸಿಯಮ್ ಆಫ್ ಗ್ಲಾಸ್ ಈ ಮ್ಯೂಸಿಯಮ್ಗೆ ವಿಸಿಟ್ ಮಾಡೋದಕ್ಕಂತೇಳಿ ಬಂದಿದ್ದೀವಿ. ಕಾರ್ನಿಂಗ್ ಮ್ಯೂಸಿಯಮ್ ಆಫ್ ಗ್ಲಾಸ್ ನೋಡೋಣ ಒಳಗೆ ಹೋಗಿ ಏನೇನಿದೆ ಅಂತ. ಗ್ಲಾಸ್ ಮ್ಯೂಸಿಯಮು, ಇಲ್ಲಿ ಗ್ಲಾಸನ್ನ ಹೇಗೆ ಮಾಡೋದು ಅನ್ನೋದು ಒಂದು ಪುಟ್ಟ ವಿಡಿಯೋ ತೋರಿಸ್ತಾ ಇದ್ದಾರೆ. ನಾವು ಇವತ್ತು ಬೆಳಗ್ಗೆ ನಯಾಗಾರದಿಂದ ನ್ಯೂ ಜರ್ಸಿ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಮಧ್ಯೆ ನ್ಯೂಯಾರ್ಕ್ ರಾಜ್ಯದಲ್ಲಿ ಈ ಕಾರ್ನಿಂಗ್ ಮ್ಯೂಸಿಯಮ್ ಆಫ್ ಗ್ಲಾಸ್ ಇದನ್ನು ನೋಡ್ಕೊಂಡು ಹೋಗೋದಕ್ಕೋಸ್ಕರ ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಕಾರ್ನಿಂಗ್ ಮ್ಯೂಸಿಯಮ್ ಆಫ್ ಗ್ಲಾಸ್. ಶೇರ್ ಯುವರ್ ಫೋಟೋಸ್, ಐ ಮೇಡ್ ಗ್ಲಾಸ್. ಇಲ್ಲಿ ಬಂದಿರೋ ಬೇರೆ ಬೇರೆ ಜನ ತಾವು ಕೂಡ ಈ ಗ್ಲಾಸಿನ ಐಟಮ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸೆಲೆಕ್ಟೆಡನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಗ್ಲಾಸ್ ಮ್ಯೂಸಿಯಮ್ಮು ಒಂದು ಬ್ಲೂ ಸ್ಟಾರ್ ಮ್ಯೂಸಿಯಮ್ ಅಂತೆ. ಆ ಮ್ಯೂಸಿಯಮ್ಗೆ ಮಿಲ್ಟ್ರಿಲಿ ಕೆಲಸ ಮಾಡೋರಿಗೆ, ಅವ್ರ ಮನೆಯವ್ರಿಗೆಲ್ಲ ಫ್ರೀಯಾಗಿ ಅಡ್ಮಿಷನ್ ಇದೆ. ಕಾರ್ನಿಂಗ್ ಮ್ಯೂಸಿಯಮ್ ಆಫ್ ಗ್ಲಾಸ್ ಈ ಮ್ಯೂಸಿಯಮ್ನ ಪ್ರವೇಶ ಮಾಡ್ತಾ ಇದ್ದೀವಿ. ಈ ಮ್ಯೂಸಿಯಂ ನೋಡೋದಕ್ಕೆ ಒಬ್ಬರಿಗೆ $22 ಪ್ರವೇಶ ಧನ ಇದೆ. ಕೈಯಿಂದ ಗ್ಲಾಸ್ ಮಾಡೋ ಪ್ರಕ್ರಿಯೆ ಫೋಟೋ. ಟೆಂಪರ್ಡ್ ಗ್ಲಾಸ್ ಉಡಿಯುತ್ತೆ, ಅದೇ ಟೆಂಪರ್ಡ್ ಗ್ಲಾಸು ಗಟ್ಟಿಯಾಗಿರುತ್ತೆ. ಅದನ್ನೇ ಕಾರ್ಗಳಿಗೆ ಹಾಕೋದು. And shape the body of this picture. A little bit more air, you can really see it start to expand now from its original mass. Kim's going to use a pair of what we call jacks. It's two steel blades connected by a pair of like a piece of bendable metal, so you can ಗ್ಲಾಸ್ ಮಾಡೋ ಪ್ರಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ. The line that she's creating with those pair of jacks is going to be the opening of our picture when we break the piece off and flip it off. ಈ ಪ್ರದೇಶದಲ್ಲಿ ಬಹಳ ಕಾಲದಿಂದ ಒಂದು ಗ್ಲಾಸ್ ಫ್ಯಾಕ್ಟರಿ ಇತ್ತು. ಹೀಗಾಗಿ ಅದರಿಂದಾಗಿ ಈ ಮ್ಯೂಸಿಯಂ ಕೂಡ ಇಲ್ಲಿ ಈಗ ಸ್ಥಾಪಿಸಲ್ಪಟ್ಟಿದೆ. ಈ ಮ್ಯೂಸಿಯಮ್ಮಲ್ಲಿ ಹೆಚ್ಚು ಕಡಿಮೆ 3,500 ವರ್ಷದ ಕಾಜಿನ ಬಗ್ಗೆ ಒಂದು ಇತಿಹಾಸ ಇಲ್ಲಿ ಸಿಗ್ತದೆ. ಕಾಜು ಪ್ರಪಂಚದ ಮೇಲೆ ಯಾವ ಯಾವ ಪರಿಣಾಮ ಬೀರಿದೆ, ಏನೇನು ಡೆವಲಪ್ಮೆಂಟ್ ಆಗಿದೆ, ಅದೆಲ್ಲವನ್ನೂ ಇಲ್ಲಿ ನಾವು ನೋಡಬಹುದಾಗಿದೆ. ನಿಧಾನವಾಗಿ ನೋಡಿದರೆ 2-3 ಗಂಟೆಗಳೇ ಬೇಕು ಈ ಮ್ಯೂಸಿಯಂ ನೋಡಲಿಕ್ಕೆ. ಥಾಮಸ್ ಆಲ್ವಾ ಎಡಿಸನ್ನು ಬಲ್ಬ್ ಕಂಡುಹಿಡಿದಿದ್ನಲ್ಲ, ಆ ಬಲ್ಬಿನ ಶೆಲ್ಲು, ಕೋಶ, ಅದಕ್ಕೇನು ಆವರಣ ಅಂತಿರಲ್ಲ, ಅದನ್ನು ಇಲ್ಲಿಯೇ ತಯಾರು ಮಾಡಿದ್ರಂತೆ ಆವಾಗ. ಈಗಲೂ ಕೂಡ ನಾಸಾದವರಿಗೆ ಬೇಕಾದ ಎಲ್ಲ ಕಾಜಿನ ಪದಾರ್ಥಗಳನ್ನು ಇಲ್ಲೇ ತಯಾರಿಸ್ತಾರಂತೆ. ಈ ಮ್ಯೂಸಿಯಂ ಎಷ್ಟು ಫೇಮಸ್ ಅಂದರೆ ವರ್ಷಕ್ಕೆ ಹೆಚ್ಚು ಕಡಿಮೆ 3 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ಕಾಜಿನ ಫ್ಯಾಕ್ಟ್ರಿ, ಮ್ಯೂಸಿಯಮು ಎಲ್ಲ ಇರೋದಕ್ಕೆ ಈ ಊರಿಗೆ ಕ್ರಿಸ್ಟಲ್ ಸಿಟಿನೇ ಅಂತಾರಂತೆ. They contacted the museum and wanted to get glass blowing demonstrations for their ships, which was where ಎಲ್ಲರ ಎದುರಿಗೆ ಲೈವ್ ಆಗಿ ಸಿಲಿಕಾ ಸ್ಯಾಂಡನ್ನು ಓವನ್ನಲ್ಲಿ, ಫರ್ನೇಸ್ನಲ್ಲಿ ಹೀಟ್ ಮಾಡಿ ಅದನ್ನು ಗ್ಲಾಸ್ ಮಾಡಿ ಗ್ಲಾಸಿನ ಒಂದು ಜಾರ್ ಮಾಡೋ ಪ್ರಕ್ರಿಯೆಯನ್ನು ಈ ಹುಡುಗಿ ನಮಗೆ ತೋರಿಸ್ಕೊಡ್ತಾ ಇದ್ದಾಳೆ. It's an intentionally uneven cut. This formula, you can get different colors. I believe
copper oxide will give you a nice light blue. Cobalt oxide will give you ಯಾವ್ಯಾವ ಕೆಮಿಕಲ್ಸ್ಗೆ ಯಾವ್ಯಾವ ಬಣ್ಣ ಬರುತ್ತೆ ಅಂತ ಕೂಡ ಈ ಹುಡುಗ ತಿಳಿಸ್ಕೊಡ್ತಾ ಇದ್ದಾನೆ. handle into a very nice shape to where it is comfortable to hold. And also ಫರ್ನೆಸ್ ಒಳಗಡೆ ಕ್ಯಾಮ್ರಾ ಇದೆ, ಹೀಗಾಗಿ ಒಳಗಡೆ ಕೂಡ ನಮಗೆ ಕಾಣ್ತಾ ಇದೆ. giving some final touch-ups to the handle. And the final step of the process, also the longest step, we're going to break this piece off of the punny by introducing thermal shock to the connection point. Then we're going to break it off onto a pair of tongs, and I'll bring this to the annealing chamber where it's held at 965 degrees for about 12 hours till we come back tomorrow. We'll see it in the morning. ಇದೀಗ ನಮ್ಮ ಎದುರಿಗೆ ತಯಾರಿಸಿದ ಗಾಜಿನ ಜಾಡಿ ಬಗ್ಗೆ ವಿವರಣೆ. water really quickly, that surface cracks, but the center is still solid. And then you can put it back in the beginning first, it'll all sort of fuse together so it's structurally sound, but it creates this nice, but more or less like this. But there's also foot on mine. Well, that will conclude our Innovations Hot Glass show. Y'all have been a great audience, truly. Let's give one more round of applause for Kim and his stellar performance. ಒಂದು ಸಿಂಗಲ್ ಗ್ಲಾಸ್ ಪೀಸ್ ಇದೆ, ಇದು 10 ಅಡಿ 10 ಇಂಚು, 1930 ಪೌಂಡ್ ಇದೆ. ಇದು ಲ್ಯಾಮಿನೇಟೆಡ್ ಸೇಫ್ಟಿ ಗ್ಲಾಸಸ್ ಬಗ್ಗೆ ವಿವರಣೆ ಇದೆ ಇಲ್ಲಿ. ಗ್ಲಾಸ್ಗಳ ಶೇಪ್ಗಳನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ವಿವರಣೆ, ಆಪ್ಟಿಕಲ್ ಗ್ಲಾಸ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಳಗಡೆ ವಿವರಣೆ ಕೊಡ್ತಾರೆ. ಗ್ಲಾಸ್ ಲೆನ್ಸ್ಗಳಿಂದ ನಾವು ಸರಿಯಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ದೃಷ್ಟಿ ಸರಿ ಹೋಗ್ತದೆ. ದ ಕ್ವೆಸ್ಟ್ ಟು ಸಿ ಮೋರ್. ಎ ಗ್ಲಾಸ್ ಲೆನ್ಸ್, ಇಟ್ಸ್ ನಥಿಂಗ್ ಮೋರ್ ದ್ಯಾನ್ ಎ ಕರ್ವ್ಡ್ ಪೀಸ್ ಆಫ್ ಗ್ಲಾಸ್, ಸೋ ಸಿಂಪಲ್, ಸೋ ಫೆಮಿಲಿಯರ್. ಇಟ್ಸ್ ಚೇಂಜ್ ದ ವೇ ವಿ ಪರ್ಸೀವ್ ದ ವರ್ಲ್ಡ್. ವೇರ್ ದ ಟೆಲಿಸ್ಕೋಪ್ ಎಂಡ್ಸ್, ದ ಮೈಕ್ರೋಸ್ಕೋಪ್ ಬಿಗಿನ್ಸ್. Who is to say of the two which is the grander view? ಇಲ್ಲಿ 200 kilometers of glass fiber, 125 miles. Each of the 80 spools hold 2.5 kilometer of glass fiber for a total of 200 kilometer. ಇಲ್ಲಿ ಗ್ಲಾಸಿನ ದಾರಗಳನ್ನು ಮಾಡಿ ಸುತ್ತಿಟ್ಟಿದ್ದಾರೆ. ಜಪಾನ್ನಲ್ಲಿ ಸುಬಾರು ಅಂತ ಒಂದು ಟೆಲಿಸ್ಕೋಪ್ ಮಾಡಿದ್ದಾರೆ 1999ರಲ್ಲಿ. ಅದರಿಂದ ಟೆಲಿಸ್ಕೋಪ್ಗಳಲ್ಲಿ ಇನ್ನಷ್ಟು ಆವಿಷ್ಕಾರ ಆಗಿದೆ. ಈ ಗ್ಲಾಸಲ್ಲಿ ನನ್ನ ಪ್ರತಿಕೃತಿ ಉಲ್ಟಾ ಕಾಣಿಸ್ತದೆ. ಇದು ಒಂದು ಸ್ಪೆರಿಕಲ್ ಮಿರರ್ ಇದೆ ಇಲ್ಲಿ. ಇಲ್ಲಿ ವ್ಯೂ ಚೇಂಜ್ ಆಗುತ್ತೆ. ಗ್ಲಾಸ್ ಫ್ಯಾಕ್ಟ್ರಿ ಒಳಗೆ ಗ್ಲಾಸ್ ಹೆಂಗೆ ಮಾಡ್ತಾರಂತೇಳಿ ತೋರಿಸ್ಲಿಕ್ಕೆ ಸಿನಿಮಾದಾಗ. Months passed as the 20-ton piece of glass was cooled. Slowly and precisely. ಬರ್ತದೆ. Oh my gosh, look at it. It's coming right through us. ಕೆಲವು ಹಳೆ ಫರ್ನೇಸನ್ನು ಇಟ್ಟಿದ್ದಾರೆ. ಇಲ್ಲಿ ಬಾಟಲ್ ಮಾಡೋ ಮಷಿನ್ದು ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದಾರೆ. ಮೇಲಿಂದ ಕೆಳಗೆ ಬಾಟಲ್ಗಳನ್ನ ಇಟ್ಟಿದ್ದಾರೆ. ಪೀರಿಯಾಡಿಕ್ ಟೇಬಲ್ ರೀತಿಯಲ್ಲಿ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಗ್ಲಾಸ್ ಸಿರಾಮಿಕ್ಸ್. ಕೆಲವು ಆರ್ಟ್ ವರ್ಕ್ಗಳನ್ನ ಮಾಡಿಟ್ಟಿದ್ದಾರೆ ಇಲ್ಲಿ.
ಗ್ಲಾಸಿಂದ ಹಣ್ಣುಗಳನ್ನ ಮಾಡಿಟ್ಟಿದ್ದಾರೆ. ಸ್ಟ್ಯೂಬನ್ ಗ್ಲಾಸ್ ವರ್ಕ್ಸ್ ಅಂತ ಇಲ್ಲಿ ಕಾರ್ನಿಂಗ್ ಹತ್ರ ಇಲ್ಲೇ 1903ರಲ್ಲಿ ಒಂದು ಗ್ಲಾಸ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಕೆಲಸ ಮಾಡೋರೆಲ್ಲ ಇಂಗ್ಲೆಂಡಿಂದ ಬಂದಿದ್ದರು. ಅದು ಈ ಮ್ಯೂಸಿಯಮ್ಗೆ ಪ್ರೇರಣೆ. ಅಲ್ಲಿ ಕೆಲಸ ಮಾಡಿರೋರು, ಅಲ್ಲಿ ತೆಗೆದಿರೋ ಫೋಟೋಗಳು ಅದನ್ನು ಡಿಸ್ಪ್ಲೇ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ನಿಂಗ್ ಮ್ಯೂಸಿಯಮ್, ಗ್ಲಾಸ್ ಮ್ಯೂಸಿಯಮ್ ಮಾಡಿದ್ದಾರೆ. ಗ್ಲಾಸಿಂದ ಮಾಡಿರೋದು. ಕೆಲವು ಗ್ಲಾಸ್ ವರ್ಕ್ಸನ್ನು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿಯೇ ಅತೀ ದೊಡ್ಡದಾದ ಗಾಜಿನ ಮ್ಯೂಸಿಯಮ್ಮು ಈ ಕಾರ್ನಿಂಗ್ ಮ್ಯೂಸಿಯಮ್ ಆಫ್ ಗ್ಲಾಸ್. ಬಹಳಷ್ಟು ಕಲಾಕಾರರು ಬಹಳಷ್ಟು ಕಲಾಕೃತಿಗಳನ್ನು, ಎಕ್ಸ್ಪರಿಮೆಂಟ್ಗಳನ್ನು ಈ ಗಾಜನ್ನು ಉಪಯೋಗಿಸಿ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಶ್ರೇಷ್ಠ ಕಲಾಕೃತಿಗಳಿದ್ದಾವೆ. ಇಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಗಾಜಿನ ವಸ್ತುಗಳ ಪ್ರದರ್ಶನವನ್ನು ಈ ಮ್ಯೂಸಿಯಮಲ್ಲಿ ಮಾಡಿದ್ದಾರೆ. ಬಹಳ ಜನ ಆರ್ಟಿಸ್ಟು ಕಾಂಟೆಂಪ್ರರಿ ಆರ್ಟನ್ನು ಗ್ಲಾಸನ್ನು ಯೂಸ್ ಮಾಡಿದ್ದಾರೆ. ಆ ಥರದ ಕೃತಿಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆರ್ಟಿಸ್ಟಿಕ್ ಆಗಿ ಗ್ಲಾಸಲ್ಲಿ ಮಾಡಿರುವಂಥ ವರ್ಕ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ದೊಡ್ಡ ಗ್ಯಾಲರಿ ಇದೆ, ಚೆನ್ನಾಗಿದೆ. boat of glass chairs. ಸೊ ವೈನ್ ಇಂಡಸ್ಟ್ರಿಯಲ್ಲಿ ಗ್ಲಾಸ್ ಬಾಟಲ್ಸ್ ಭಾಳ ಉಪಯೋಗ ಆಗುತ್ತೆ. ಸೊ ಹೀಗಾಗಿ ವೈನ್ ಇಂಡಸ್ಟ್ರಿ ಹೇಗೆ ಆಗುತ್ತೆ, ವೈನ್ ಹೇಗೆ ಮಾಡ್ತಾರೆ, ವೈನನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ಬಾಟ್ಲಿಂಗ್ ಹೇಗೆ ಮಾಡ್ತಾರೆ, ಮತ್ತು ವೈನ್ ಸರ್ವ್ ಹೇಗೆ ಮಾಡ್ತಾರೆ, ಯಾವ ಗ್ಲಾಸ್ಗಳಲ್ಲಿ ಮಾಡ್ತಾರೆ, ಅದೆಲ್ಲನೂ ಇಲ್ಲಿ ಗ್ಲಾಸಲ್ಲಿ ಮಾಡಿಟ್ಟಿದ್ದಾರೆ. 150 ವರ್ಷದಿಂದ ಗ್ಲಾಸ್ಗೆ ಮತ್ತು ವೈನ್ಗೆ ಸಂಬಂಧ ಇದೆ. ಅಲ್ಲ, ಅದಕ್ಕಿಂತ ಮೊದಲು ಮನುಷ್ಯ ಕುಡಿತಿದ್ದಿಲ್ಲ ಅಂತೇನಿಲ್ಲ. ವೈನ್ ಕುಡಿತಿದ್ದ, ಬಟ್ ಅದನ್ನೆಲ್ಲೋ ಕಟ್ಟಿಗೆ ಬಟ್ಲನ್ನಾಗೋ ಅಥವಾ ಪ್ರಾಣಿಗಳ ಚರ್ಮದ ಮೇಲೋ, ಚರ್ಮದ ಬಟ್ಲಲ್ಲೋ ಅಥವಾ ಯಾವುದೋ ಒಂದು ಸಿರಾಮಿಕ್ ಇಟ್ಟಿಗೆ ಬಟ್ಲನ್ನಲ್ಲೋ ಹಾಕೊಂಡು ಕುಡಿತಾ ಇದ್ದ. ಈಗ ಬಹಳಷ್ಟು ವೆರೈಟಿ ಆಫ್ ಗ್ಲಾಸಸ್ ಬಂದಿದೆ, ವೈನ್ ಗ್ಲಾಸಸ್. ಇದು ಬಹಳಷ್ಟು ವಸ್ತುಗಳನ್ನು ಇಲ್ಲಿ ಮಾರ್ತಾರೆ ಕೂಡ. ಒಳ್ಳೆಯ ಮ್ಯೂಸಿಯಮ್ಮು, ತುಂಬ ಸಂತೋಷ ಆಯಿತು ಮ್ಯೂಸಿಯಮ್ ನೋಡಿಬಿಟ್ಟು.